ನಮಸ್ತೆ ಎಲ್ಲರಿಗೂ ಜಲಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನವರಾತ್ರಿ ಹಬ್ಬ ನಡೀತಾ ಇದೆಯಲ್ಲ, ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಅವರು ಕುಂಕುಮಕ್ಕೆ ಅಂತ ಕರೆದಿದ್ರು. ಸೊ ಹಾಗಾಗಿ ನಾನು ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಗೊಂಬೆನ ಕೂರಿಸಿದ್ರು. ನೀವು ಗೊಂಬೆನ ಕೂರಿಸಿರೋಂಥ ಅಲಂಕಾರನ ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದರೆ ಅಷ್ಟೇ ಚೆನ್ನಾಗಿ ಅದ್ಭುತವಾದ ಪ್ರತಿಭೆಗಳನ್ನು ಇಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದು ಗೊಂಬೆ ಕೂರಿಸೋದು ಏಕೆ ಅಂತ ಅಂದರೆ ದೇವಿಯ ದುರ್ಗೆ ವಿಜಯದ ಪ್ರತೀಕ ಅಂತಲೇ ಹೇಳ್ಬೋದು. ಯಾಕಂದರೆ ದೇವತೆಗಳು ಮತ್ತು ನೀತಿಕತೆಯ ಪಾತ್ರಗಳ ಗೊಂಬೆಗಳನ್ನು ಇಲ್ಲಿ ಕೂರಿಸಿದ್ದಾರೆ. ಇಲ್ಲಿ ವಿಷ್ಣುವಿನ ದಶಾವತಾರ ಆಗಿರ್ಬೋದು, ನಂತರ ದೇವಿಗಳ ಅವತಾರ ಆಗಿರ್ಬೋದು, ಇಲ್ಲಿ ಭಕ್ತಿಯ ಸಂಸ್ಕೃತಿಯ ಶ್ರದ್ಧೆ ಪ್ರತೀಕ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಲ್ಲಿ ಕೂರಿಸಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಗೊಂಬೆಗಳೆಲ್ಲ. ಇಲ್ಲಿ ಕೃಷ್ಣನ ವಿಗ್ರಹ ಸಮೇತ ಇದೆ. ನಂತರ ಇಲ್ಲಿ ಅಂಬಾಳಮ್ಮ. ಇಲ್ಲಿ ಮೇಯ್ನು ಇಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಈ ಹಬ್ಬ ಅಂತ ಅಂದರೆ ದಸರಾ ಟೈಮಲ್ಲಿ ನಾವು ಕರ್ನಾಟಕ ಮತ್ತು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಈ ಸಂಪ್ರದಾಯ ಸಾಮಾನ್ಯವಾಗಿ ಹೆಣ್ಮಕ್ಳು ಮನೆಯಲ್ಲೇ ಹಲಿಗೆ ಆಗಿರ್ಬೋದು, ಏನೋ ಒಂದು ಪೀಠಿಕೆ ಆಗಿರ್ಬೋದು, ಅದ್ರ ಮೇಲೆ ಅವರು ನೀಟಾಗಿ ಗೊಂಬೆಗಳನ್ನು ಕೂರಿಸಿ ಅಲಂಕಾರ ಮಾಡಿ ಇಲ್ಲಿ ವೇದನೆ ಇಟ್ಟು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಇದು ಯಾಕೆ ಮಾಡ್ತಾರೆ ಅಂದರೆ ಮಕ್ಕಳುಗಳಿಗೆ ಇದರ ಬಗ್ಗೆ ತಿಳಿಲಿ. ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಕೆಲವೊಂದು ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಆ ಕಥೆಗಳು ಗೊತ್ತಿರೋದಿಲ್ಲ. ಈ ರೀತಿ ಕೂರಿಸ್ಬಿಟ್ಟು ಅವರು ಕೇಳ್ತಾರೆ, ಯಾಕೆ ಈ ರೀತಿ ಕೂರಿಸಿದ್ದೀರಾ ಏನು ಅಂತ. ಆವಾಗ ಕೇಳಿದ ತಕ್ಷಣ ನಾವು ಈ ಮಹಿಮೆಯನ್ನು ಹೊಂದಿದೆ ಅಂತ ಮಕ್ಕಳುಗಳ ಕೆಲವೊಂದು ಮನೆಯಲ್ಲಿ ದೇವತೆಗಳ ಗೊಂಬೆ ಮತ್ತು ಪುರಾಣ ಕಥೆಗಳ ಗೊಂಬೆ ಆಗಿರ್ಬೋದು, ಗ್ರಾಮೀಣ ಜೀವನದ ದೃಶ್ಯ ಆಗಿರ್ಬೋದು, ಅರಣ್ಯ ದೃಶ್ಯ ಆಗಿರ್ಬೋದು, ಮದುವೆ ಇದು ಗೊಂಬೆಗಳಾಗಿರ್ಬೋದು, ಶಾಲೆ ಗೊಂಬೆ ಆಗಿರ್ಬೋದು, ರೈತರ ಗೊಂಬೆಗಳಾಗಿರ್ಬೋದು, ಹಲವಾರು ವಿಧವಾದಂತಹ ಗೊಂಬೆಗಳನ್ನು ಇಲ್ಲಿ ಕೂರಿಸಿ ಪೂಜೆ ಮಾಡೋ ಅಂಥ ಪದ್ಧತಿ ಇದೆ. ಇದು ಮಹಿಳೆಯರ ಭಕ್ತಿಯ ಮತ್ತು ಸಂಸ್ಕೃತಿಯ ಕಲಾತ್ಮಕತೆಗೆ, ಇದು ಸಾಮಾಜಿಕತೆಗೆ ಮಿಶ್ರ ರೂಪ ಆಗಿದೆ ಅಂತಲೇ ಹೇಳ್ಬೋದು ಗೊಂಬೆ ಕೂರಿಸೋದು. ಸೊ ಹಾಗಾಗಿ ಇಲ್ಲಿ ನಾವು ತುಂಬ ಚೆನ್ನಾಗಿತ್ತು ಇಲ್ಲಿ ಗೊಂಬೆ ಕೂರಿಸಿರೋದು. ಸೊ ಹಂಗಾಗಿ ಕುಂಕುಮ ತಗೊಂಡು ನಾವು ಮನೆಗೆ ಹೊರಟು ಬಂದು. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡಿ. ಈ ಗೊಂಬೆ ಕೂರಿಸೋದ್ರ ಬಗ್ಗೆ ಇನ್ನೂ ಮಾಹಿತಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.